ಇದರಲ್ಲಿ ಯಾವ ತಪ್ಪು ಇಲ್ಲ. ಸೊಸೆ ಅನ್ನೋ ಪ್ರೀತಿ ನನಗಿರ್ಬೇಕಾದ್ರೆ ಮಗಳು ಅನ್ನೋ ಪ್ರೀತಿ ಅವ್ರಿಗಿರಲ್ವಾ? ರೋಹಿಣಿ, ನೀನ್ ಇದೆಯಾ ಅನ್ನೋ ಧೈರ್ಯದಲ್ಲೇ ಅವ್ರಿಗೆಲ್ಲ 4 ದಿನದಲ್ಲಿ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಡ್ತೀನಿ ಕಣಮ್ಮ. ಅತ್ತೆ, ಅದು ನಾನು ಹೇಗತ್ತೆ? ನನಗೆ ಅರ್ಥ ಆಗಲಿಲ್ಲ. ಅಯ್ಯೋ, ಅದು ಹೇಗೆ ಅಂದರೆ, ನೀನು ನಿಮ್ಮ ಅಪ್ಪಂಗೆ ಒಂದು ಫೋನ್ ಮಾಡಿದ್ರೆ ಸಾಕಮ್ಮ, 1 ನಿಮಿಷಕ್ಕೆ ಅವ್ರು ದುಡ್ಡು ಕೊಟ್ಬಿಡ್ತಾರೆ. ಅಪ್ಪನ ಹತ್ರನ? ಹಾಂ. ಅವ್ರ ಹತ್ರ ಹೇಗೆ ಕೇಳಿ ಅತ್ತೆ? ಅವ್ರು ನನ್ನ ಹತ್ರ ಮಾತಾಡ್ತಾನೆ ಇಲ್ವಲ್ಲ. ಏನಮ್ಮ ನೀನು ಎಷ್ಟು ದಿನ ಅಂತ ಹೀಗೆ ಕೋಪ ಮಾಡ್ಕೊಂಡು ಮಾತಾಡ್ತಾ ಇರ್ತೀಯ ಹೇಳು? ನೀನು ನಿಧಾನಕ್ಕೆ ಅವ್ರಿಗೆ ಫೋನ್ ಮಾಡಿ ಮಾತಾಡು. ಹಾಗೆ ಮಾತಾಡ್ತಾ ಈ ಮನೆ ವಿಷಯನೂ ಅವ್ರಿಗೆ ಹೇಳಮ್ಮ. ನಿಜವಾಗ್ಲೂ ಅವ್ರು ನಮ್ಮನ್ನು ಅರ್ಥ ಮಾಡಿಕೊಂಡು ನಮಗೆ ಖಂಡಿತ ಸಹಾಯ ಮಾಡ್ತಾರೆ. ಅವ್ರ ಜೊತೆ ಮಾತಾಡಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅತ್ತೆ. ಈ ಟೈಮಲ್ಲಿ ನಾನು ಅವ್ರ ಹತ್ರ ಹೋಗಿ ದುಡ್ಡು ಕೊಡಿ, ಸಹಾಯ ಮಾಡಿ ಅಂತ ಹೇಗೆ ಕೇಳೋದಕ್ಕಾಗತ್ತೆ? ರೋಹಿಣಿ, ಏನಮ್ಮ ನೀನು ಇಷ್ಟೊಂದು ಹಠ ಮಾಡ್ತಿದ್ಯಾ? ನಿನ್ನ ಕನಸನ್ನ ನನಸು ಮಾಡಬೇಕು ಅಂತ ತಾನೇ ನಾನು ಈ ಪತ್ರ ಇಟ್ಟು ಫಿನಾನ್ಷಿಯರ್ ಹತ್ರ ಬಡ್ಡಿಗೆ ದುಡ್ಡು ತಂದು ಕೊಟ್ಟಿತ್ತು. ರೋಹಿಣಿ, ಈಗ ನನ್ನ ಮಾನ ಮರ್ಯಾದೆಲ್ಲ ನಿನ್ನ ಕೈಯಲ್ಲಿದೆ ಕಣಮ್ಮ. ನೀನೇ ತಾನೇ ಕಾಪಾಡಬೇಕು. ನಾನು ಹೇಗತ್ತೆ ಅಪ್ಪನ ಹತ್ರ? ಗಟ್ಟಿ ಮನ್ಸು ಮಾಡಿ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ದುಡ್ಡು ಬೇಕು ಅಂತ ಹೇಳಮ್ಮ. ಅಲ್ಲ ಅತ್ತೆ, ನೀವು ಬಡ್ಡಿ ಕಟ್ಟಕ್ಕೆ ಹೋಗ್ಬೇಕಾದ್ರೆ ನನ್ನೂ ಕರ್ಕೊಂಡೋಗ್ಬೇಕು ತಾನೆ. ಆಗ ಕಳ್ತನ ಆಗ್ತಿರ್ಲಿಲ್ಲ, ಹಾಗೆ ನಮಗೆ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ ಅಲ್ವಾ? ಏನಮ್ಮ ನೀನು ಹೀಗೆಲ್ಲ ಆಗುತ್ತೆ ಅಂತ ನನಗೇನಮ್ಮ ಗೊತ್ತಿತ್ತು? ಹೋಗ್ಲಿ, ಅಲ್ಲಿಗೆ ಹೋದ್ಮೇಲೆ ಆದ್ರೂ ನನಗೊಂದು ಫೋನ್ ಮಾಡಬಾರ್ದಾಗಿತ್ತಾ? ಅಯ್ಯೋ, ಟೆನ್ಷನಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣಮ್ಮ ನನಗೆ. ಕರೆಕ್ಟಾಗಿ ಆ ಫಿನಾನ್ಷಿಯರ್ ನನ್ನ ಲಾಕ್ ಬೇರೆ ಮಾಡಿಸ್ಬಿಟ್ಟ. ದಾನಲ್ಲಿರೋದನ್ನ ಆ ಮೀನಾ ನೋಡ್ಬಿಟ್ಲಾ? ನೋಡಿದಷ್ಟಕ್ಕೆ ಬಿಟ್ಲ ಅವಳು. ಬೇಡ ಬೇಡ ಅಂದ್ರು ಎಲ್ರಿಗೂ ಫೋನ್ ಮಾಡಿ ವಿಷಯ ಹೇಳ್ಬಿಟ್ಲು. ನೀನು ಹೋಗೆ ನಾನು ಬರ್ತೀನಿ ಅಂತ ಕೇಳಿದ್ರೆ ನನ್ನ ಮಾತೆ ಕೇಳಿಲ್ಲ. ಅವಳು ಇದೆಲ್ಲ ಬೇಕು ಅಂತ ಮಾಡಿರೋದು ನನಗೆ ಗೊತ್ತು. ಎಲ್ರ ಮುಂದೆ ನನಗೆ ಅವಮಾನ ಆಗಬೇಕು ಅನ್ನೋದೇ ಅವಳ ಉದ್ದೇಶ. ಅವಳು ಬಾಯಿ ಮುಚ್ಕೊಂಡಿದ್ದಿದ್ರೆ ನಾನು ಸಿಕ್ಕಾಕೋತನೂ ಇರಲಿಲ್ಲ. ನಾನು ಈ ಥರ ನಿನ್ನ ಹತ್ರ ಬಂದು ದುಡ್ಡು ಕೇಳ್ತಿರ್ಲಿಲ್ಲ ಕಣಮ್ಮ. ರೋಹಿಣಿ, ನಮಗೀಗ ಬೇರೆ ದಾರಿ ಇಲ್ಲ ಕಣಮ್ಮ. ಪಾರ್ಲರ್ ಶುರು ಮಾಡೋಕ್ಕೆ ಅಂತ ಕೊಟ್ಟಿದ್ದ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡಲೇಬೇಕು. ನೀವು ಹೇಳ್ತಾ ಇರೋದು ಸರಿ ಅತ್ತೆ. ಹಾಂ, ಆದರೆ ನನ್ನ ಅಪ್ಪನ ಹತ್ರ ಮಾತಾಡೋದು. ನಿನಗೆ ನಿಮ್ಮ ಅಪ್ಪನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳು, ಪರವಾಗಿಲ್ಲ, ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ನಿಮ್ಮ ಮಾವನೇ ಅಲ್ವಾ ನಂಗೆ ಫೋನ್ ಮಾಡಿದ್ದು? ಆ ನಂಬರು ನನ್ನ ಫೋನಲ್ಲಿ ಇರಬೇಕು. ಅದು ಪ್ರೈವೇಟ್ ನಂಬರ್ ಅಂತ ಬಂದಿತ್ತು. ಪರವಾಗಿಲ್ಲಮ್ಮ, ಆ ನಂಬರ್ನ ಹೇಗಾದರೂ ಮಾಡಿ ತೆಗ್ಸೋಣ. ಅಯ್ಯೋ ಬೇಡ ಅತ್ತೆ, ನೀವು ಮಾತಾಡಿದ್ರೆ ಅದು ಸರಿ ಅನ್ಸಲ್ಲ. ಯಾಕಮ್ಮ? ಮೊದಲನೇ ಸಲ ನೀವು ಅವ್ರಿಗೆ ಕಾಲ್ ಮಾಡಿ ಈ ವಿಷಯನ ಮಾತಾಡಿದ್ರೆ ಅದು ಸರಿ ಅನ್ಸಲ್ಲ. ಅವ್ರು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಬೋದು ಅತ್ತೆ. ಹಾಂ, ಕರೆಕ್ಟ್ ಕಣಮ್ಮ. ಬೇಡಮ್ಮ, ನಾನು ಮಾತಾಡಲ್ಲ, ನೀನೇ ಮಾತಾಡ್ತೀಯಲ್ವಾ? ಹ್ಞೂ ಸರಿ ಅತ್ತೆ, ನಾನೇ ಮಾತಾಡ್ತೀನಿ. ಹಾಂ, ವಾಹ್, ನನಗೆ ಹೀಗೆ ಸಂತೋಷ ಆಯಿತು ಕಣಮ್ಮ. 1-2 ದಿನದಲ್ಲೇ ದುಡ್ಡು ತರಿಸ್ಕೊಂಬಿಡು. ಆಗಲೇ ಈ ಮನೇಲಿ ನಮಗೆ ಮರ್ಯಾದೆ ಗೌರವ ಎಲ್ಲ ಉಳ್ಕೊಳ್ಳೋದು. ಅರ್ಥ ಆಯ್ತಾ? ಅಯ್ಯೋ ನನ್ನ ಬಂಗಾರ, ನನ್ನ ಮಾತು ಕೇಳಿದೆ ನೋಡು. ಅಪ್ಪ, ನನಗಿಷ್ಟೇ ಸಾಕು ಕಣಮ್ಮ. ಇಷ್ಟೇ ಸಾಕು. ಫೋನ್ ತಂದು ಕೊಡ್ಲಾ? ಈಗಲೇ ಮಾತಾಡ್ತೀಯಾ? ಈಗಲ್ಲ ಅತ್ತೆ, ಹಾಂ, ನಾನು ಪಾರ್ಲರ್ಗೆ ಹೋಗಿ ಮಾತಾಡ್ತೀನಿ. ಸರಿ ಕಣಮ್ಮ, ಪರವಾಗಿಲ್ಲ. ಬೇಗ ಪಾರ್ಲರ್ಗೆ ಹೊರಟು ಬೇಗ ಮಾತಾಡ್ಬಿಡು, ಅವಾಗಲೇ ದುಡ್ಡು ಬೇಗ ಬರೋದು ಅಲ್ವಾ? ಸೊ ಈಗ ಎಲ್ಲ ನಿನ್ನ ತಲೆ ಮೇಲೆ ಬಂದಿದೆ ಅಂತ ಆಯಿತು.
ಮಲೇಷ್ಯಾದಲ್ಲಿರೋ ನಿಮ್ಮ ಅಪ್ಪನ ಹತ್ರ ಅಷ್ಟೊಂದು ದುಡ್ಡು ತೊಗೊಂಡು ಬಾ ಅಂತ ಹೇಳಿದಾರಲ್ಲ, ಹೆಂಗೆ ಅಡ್ಜಸ್ಟ್ ಮಾಡ್ತೀಯಾ? ಎಲ್ಲಿಂದ ತೊಗೊಂಡು ಬರ್ತೀಯಾ? ನನಗೆ ಗೊತ್ತಿಲ್ಲ ಪೂಜಾ. ನನಗೆ ಆ ಮನೆನೇ ಕೋರ್ಟ್ ಇದ್ದಾಗಿದೆ. ದಿನಕ್ಕೊಂದೊಂದು ಕೇಸ್ ನಡೆಯುತ್ತೆ ಅಲ್ಲಿ. ಆ ಸೂರ್ಯ ಚೇರ್ಗಳನ್ನೆಲ್ಲ ಎಳೆದು ಎಷ್ಟು ದೊಡ್ಡ ರಾಧ ಅಂತ ಮಾಡ್ದ ಗೊತ್ತಾ? ಗಂಡ ಹೆಂಡತಿ ಮನೇಲಿ ಇದ್ಬಿಟ್ರೆ ನನಗಂತೂ ನೆಮ್ಮದಿ ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ಆ ಮನೆಯಿಂದ ಸಪ್ರೇಟಾಗಿ ಬಾ, ಅಲ್ಲಿರ್ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಪೂಜಾ, ಈ ಸಿಚುವೇಶನ್ ಅಲ್ಲಿ ನಾನು ಹೊರಗೆ ಬರಕ್ ಆಗಲ್ಲ. ಅತ್ತೆ ನನಗೆ ಪಾರ್ಲರ್ ಮಾಡೋದಕ್ಕೆ ಫೈನಾನ್ಸರ್ ಹತ್ರ ದುಡ್ಡು ತಗೊಂಡ್ಬಂದಿದ್ದಾರೆ. ಅದನ್ನ ಇಮಿಡಿಯೇಟ್ ಆಗಿ ಕೊಡು ಅಂತ ಹೇಳ್ತಿದ್ದಾರೆ. ನಾನು ಅಷ್ಟು ದುಡ್ಡು ಎಲ್ಲಿಂದ ಕೊಡ್ಲಿ? ಅಲ್ಲ ಕಣೆ, ಆ ಮನೆಗೆ ನಿಮ್ಮ ಅತ್ತೆನೇ ದೊಡ್ಡವರು. ಅವ್ರಿಂತ ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದಕ್ಕೆ ಅಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಇನ್ನಿನ್ ಎಲ್ಲ ಸತ್ಯಗಳು ಗೊತ್ತಾದ್ರೆ ಮೋಸ್ಟ್ಲಿ ಲಾಂಗು ಮಚ್ಚು ಶಾರ್ಪ್ ಮಾಡ್ತಾರೆ ಅನ್ಸುತ್ತೆ. ನೆನೆಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ ರೋಹಿಣಿ. ಏನೇ ನೀನು ಇರೋ ಸಿಚುವೇಶನ್ ಇಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡು ಅಂತಂದ್ರೆ ನನ್ನ ಇನ್ನೂ ಹೆದರಿಸ್ತಾ ಇದೆಯಲ್ಲ. ಹಲೋ, ಯಾರು? ಹೇಗಿದೆಯಾ ರೋಹಿಣಿ? ಯಾರು ಯಾರು ನೀವು? ನಾನಮ್ಮ, ನಿಮ್ಮ ಮಾವ ಮಾತಾಡ್ತಾ ಇದ್ದೀನಿ. ಯಾರು? ಇಷ್ಟು ಬೇಗ ಮರ್ತೋದ್ಯಾ? ನಿನ್ನ ತಾಯಿ ತಮ್ಮ. ಒಟ್ಟಿ ಕೋಮಾಗ ಹೋಗಿರೋನು ಹಾಗೆ ಹೋಗ್ಬಿಡ್ತಾನೆ ಅನ್ಕೊಂಡ್ಯಾ ರೋಗಿಣಿ? ಅಲ್ಲ 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 ಕಲ್ಯಾಣಿ. ಹೇಗೆ ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀನಲ್ವಾ? ಏಯ್, ಯಮಲೋಕದ ಬಾಗಲ್ ತಟ್ಟು ಬಂದ್ರು ನಿನಗ್ ಬುದ್ಧಿ ಬಂದಿಲ್ಲ ಅಲ್ವಾ? ನನಗೆ ಬುದ್ಧಿ ಬಂದು ಏನಾಗಬೇಕಾಗಿದೆ? ಸಂಸಾರ ಇದೆಯಾ, ಕೆಲಸ ಇದೆಯಾ, ಎಲ್ಲ ನಿನ್ನಿಂದ ಕಳ್ಕೊಂಡಿದ್ದೀನಿ. ಅವತ್ತು ನನ್ನಿಂದ ಸಣ್ಣ ತಪ್ಪಾಯಿತು. ಒಬ್ಬ ಡ್ರೈವರಿಂದ ನನಗೆ ಆಕ್ಸಿಡೆಂಟ್ ಆಗಿ ನಾನು ಹಾಸ್ಪಿಟ್ಲ್ ಸೇರೋಂಗಾಯ್ತು. ಆದರೆ ಇನ್ನು ಮುಂದೆ ಹಾಗೆಲ್ಲ ಆಗಲ್ಲಮ್ಮ. ನಿಮ್ಮ ಮಾವನಿಗೆ ಈಗ ತುಂಬ ಬುದ್ಧಿ ಬಂದಿದೆ. ನೋಡು, ಈಗ ನನಗೆ ಮದುವೆ ಆಗಿದೆ. ನನ್ನ ಗಂಡ, ಅತ್ತೆ, ಮಾವ, ನಾನು ಜೀವನ ಕಟ್ಕೊಂಡಿದ್ದೀನಿ. ಮತ್ತೆ ನನ್ನ ಲೈಫಲ್ಲಿ ಬಂದು ನನಗೆ ತೊಂದರೆ ಕೊಡಬೇಡ. ಓಹೋ, ನೀನು ನಿಮ್ಮ ಮನೆಯವ್ರ ಜೊತೆ ಸಂತೋಷವಾಗಿರೋಮ್ಮ. ನಾನೇನು ನಿನ್ನ ಲಾಡ್ಜಿಗೆ ಕರೆಯಲ್ಲ. ಆದರೆ ಈಗ ನನಗೆ ದುಡ್ಡು ಬೇಕು, ಅದನ್ನು ತಂದುಕೊಡು ಅಷ್ಟೇ. ದುಡ್ಡ? ಹೌದು, ಎಲ್ಲ ಒಂದೇ ಸಲ ಕೊಡಬೇಡ, ಸ್ವಲ್ಪ ಸ್ವಲ್ಪ ಕೊಡ್ತಾ ಹೋಗು. ನನಗೆ ಕೆಲಸ ಇಲ್ಲ, ಹಾಸ್ಪಿಟ್ಲ್ ಬಿಲ್ ಕಟ್ಟಬೇಕು, ನನ್ನ ಜೀವನಕ್ಕೂ ಬೇಕು. ಈ ಹಾಸ್ಪಿಟ್ಲು ಬೆಡ್ ಮೇಲೆ ಮಲಗಿ ಮಲಗಿ ಸೊಂಟ ಬೆನ್ನು ಎಲ್ಲ ತುಂಬ ನೋವ್ತಾ ಇದೆ. ನೀನೇನು ಮಾಡ್ತೀಯ ಅಂದರೆ ಪ್ರತಿ ತಿಂಗಳು ನನ್ನ ಅಕೌಂಟ್ಗೆ ಒಂದು 50,000 ರೂಪಾಯಿ ಡೆಪಾಸಿಟ್ ಮಾಡ್ಬಿಡು. ಏನು ತಮಾಷೆ ಮಾಡ್ತಿದ್ಯಾ? ಹೊಸದಾಗಿ ಪಾರ್ಲರ್ ಶುರು ಮಾಡಿ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ಯಾ. ಇನ್ನೇನು ನೋಡು, ನನ್ನ ಅಕೌಂಟ್ಗೆ ಪ್ರತಿ ತಿಂಗಳು 50,000 ಬರ್ತಿದ್ದ ಹಾಗೆ ನಾನು ನಿನ್ನ ಅಕ್ಕಪಕ್ಕ ಸುಳಿಯಲ್ಲ. ನಾನು ಹೇಳ್ದಾಗ ಮಾಡಿದ್ರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಇಲ್ಲಾಂದರೆ ನಿನ್ನ ಬಗ್ಗೆ ಇದೇ ಕಾಲ್ ನಿಮ್ಮ ಅತ್ತೆಗೆ ಹೋಗುತ್ತೆ. ನಿನ್ನ ಬಗ್ಗೆ ಎಲ್ಲ ಸತ್ಯನೂ ಅವ್ರ ಕಿವಿಗೆ ಬೀಳುತ್ತೆ. ನಿನಗೆ ನಾನಂದರೆ ಭಯ ಇರಬೇಕು ಅಂತಾನೆ ನಾನು ಇನ್ನೂ ಅವ್ರಿಗೆ ಕಾಲ್ ಮಾಡಿಲ್ಲ. ನೀನು ದುಡ್ಡು ಕಳಿಸ್ಲಿಲ್ಲ ಅಂದರೆ ನೆಕ್ಸ್ಟ್ ಮೂಮೆಂಟ್ ನಿನ್ನ ಬಗ್ಗೆ ನಿಮ್ಮ ಮನೆಯವ್ರಿಗೆಲ್ಲ ನಿನ್ನ ಭಾಗವತ ನಾನು ಟೆಲಿಕಾಸ್ಟ್ ಮಾಡ್ತೀನಿ. ಪ್ರತಿ ತಿಂಗಳು 10ನೇ ತಾರೀಕು ನನ್ನ ಅಕೌಂಟ್ಗೆ ಹಣ ಬರಬೇಕು. ಅರ್ಥ ಆಯ್ತಾ? ನಾನು ಜ್ಯೂಸ್ ಕುಡಿಯೋಕೆ ಹೋಗ್ತೀನಿ, ಫೋನ್ ಇಡ್ತೀನಿ. ಟಾಟಾ.